ಪ್ರಮುಖ ಕೆಲಸ. ಅದರಲ್ಲೂ ಮುಖ್ಯವಾಗಿ ಸೋತವ್ರ ಬಗ್ಗೆ ಟೀಕೆ ಮಾಡೋಗಿದ್ರು. ಟೀಕೆ ಅಂತ ಮಾಡಲಿಕ್ಕೆಲ್ಲ ಒಳ್ಳೆ ಸಜ್ಜನರಿದ್ದಾರೆ. ರಾಹುಲ್ ಗಾಂಧಿ ಅವರು ಮಾಡೋಗಿದ್ರು, ಮಮತಾ ಬ್ಯಾನರ್ಜಿ ಅವರು ಸೋತಿರ್ಬೋದು ಇವತ್ತು. ಅದ್ರ ನಾಯಕಿ ಅಲ್ಲ ಅಂತ ಯಾರು ಹೇಳಿಕ್ಕೆ ಸಾಧ್ಯವಿಲ್ಲ. ಇವತ್ತು ದಿವಸ ಬೆಂಗಾಲದಲ್ಲೇ, ವೆಸ್ಟ್ ಬೆಂಗಾಲದಲ್ಲಿ ಅವರ ಬೇರುಗಳಿದ್ದಾವೆ. ಅವರ ಏನಪ್ಪ ಅಂದರೆ ವಿಶ್ವಾಸ ಜನ ಇದ್ದಾರಲ್ಲಿ, ಅವ್ರನ್ನ ವಿಶ್ವಾಸ ತೆಗೆದುಕೊಂಡ ಕೇಜ್ರಿವಾಲ್ರೂ ವಿಶ್ವಾಸ ತೊಗೊಳ್ಬೇಕಾಗ್ಯದ. ಕೇಜ್ರಿವಾಲ್ರೂ ಸಹಿತ ನಾವು ದೊಡ್ಡ ಪಕ್ಷಪಾಲಿ ಸಣ್ಣವಂತರನ್ನೋಕ್ಕಿಂತ ಅವರಲ್ಲೂ ಶಕ್ತಿ ಅದ, ಜನರನ್ನು ಕೂಡಿಸುವಂಥದ್ದು, ಹೋರಾಟ ಮಾಡುವಂಥದ್ದು. ಮತ್ತು ಇನ್ನುಳಿದ ಅನೇಕ ಒಳ್ಳೆ ಜನ ಇದ್ದಾರೆ. ಯೋಗೇಂದ್ರ ಯಾದವ್ ಅಂತವರು ಮತ್ತು ಯಾರು ಇದ್ದಾರೆ, ಅವರೆಲ್ಲ ಕೂಡಿಸ್ಕೊಂಡ ಒಂದು ಹೊಸ ಮೂಮೆಂಟ್ ಶುರು ಮಾಡಬೇಕು. ಎಲ್ಲರಿಗೂ ಉದ್ಯೋಗ ಸಿಗುವಂಥದ್ದು ಏನದ ಆ ಫೀಲ್ಡನ್ನು ಆಯ್ಕೆ ಮಾಡ್ಕೋಬೇಕಾಗ್ಯದ. ಏನೋ ಮತ್ತು ಇನ್ನೊಂದು 2 ಗ್ಯಾರಂಟಿ ಹೆಚ್ಚು ಮಾಡ್ತೀವಿ, ಮಾಡಿರಿ. ಮುಖ್ಯವಾಗಿ ಗ್ಯಾರಂಟಿ ಮಾಡಬೇಕಂತ 2 ಭಾಳಷ್ಟು ಸಲ ಹೇಳುವಂಥ ವಿಷಯ ಇದು. ಮೊದಲದ್ದು ನೋಡ್ರಿ, ಅತ್ಯಂತ ಸ್ಪಷ್ಟವಾಗಿ ಹೇಳುವಂಥದ್ದು, ಹೈಯರ್ ಎಜುಕೇಷನ್ ತನಕ ಫ್ರೀ ಎಜುಕೇಷನ್ ಎಲ್ಲರಿಗೂ, ಬಡವಿರಲಿ, ಶ್ರೀಮಂತರಿರಲಿ, ಮೇಲ್ಜಾತಿನವರಲಿ, ಕೆಳಜಾತಿನವರಲಿ, ಯಾರೂ ಇರಲಿ, ಫ್ರೀ ಶಿಕ್ಷಣ. ಅದರಿಂದ ಸಹಜವಾಗಿ ಅವ್ರ ದುಡ್ಡು ಉಳಿತದೆ ಅವ್ರ ತಂದೆ ತಾಯಿಗಳಿಗೆ. ಆ ದುಡ್ಡನ್ನು ಸಮಾಜದಲ್ಲೇ ಮತ್ತು ಇದರಲ್ಲಿ ಖರ್ಚು ಮಾಡ್ತಾರೆ, ತಮ್ಮ ಆರ್ಥಿಕ ಅಭಿವೃದ್ಧಿಗಾಗಿ ಮತ್ತೇನು ಮಾಡ್ತಾರೆ, ಉಪಯೋಗ ಮಾಡ್ಕೊಳ್ತಾರೆ. ಅದನ್ನು ಭಾಳ ದೊಡ್ಡ ಅಮೌಂಟ್ ಉಳಿತದೆ. ಅದು ಈಗ ಕಲಿಸೋದು ಸಾಕಷ್ಟು ಒಂದು ಪ್ರತಿಯೊಂದು ಕುಟುಂಬದ 10-20 ಲಕ್ಷ ಖರ್ಚು ಮಾಡ್ತಾ ಇರ್ತಾರೆ. ಆ ದುಡ್ಡು ಅವ್ರು ಉಳಿತದ್ರೆ ಇಲ್ಲಿ ಖರ್ಚು ಮಾಡ್ತಾರೆ ಅದನ್ನು. ಆ ದಿಶೆಯಲ್ಲಿ ಫ್ರೀ ಎಜುಕೇಷನ್, ಹೈಯರ್ ಎಜುಕೇಷನ್ ಹೋಗಲ್ಲ. ಅದು ಮಾಡೋಕೆ ನಿಮಗೆ ಆಗಲಿಲ್ಲ ಅಂದರೆ ಮಿನಿಮಮ್ 10+2 ಅಂದರೆ PUC ಸೈನ್ಸ್ನಾದರೂ ಒಳ್ಳೆ ರೀತಿಯಲ್ಲಿ ತಯಾರು ಮಾಡಿ ಅವ್ರಿಗೆ ಗೌರ್ಮೆಂಟ್ ಬ್ಯಾಂಕ್ಗಳಿಂದ ಲೋನ್ ಸಿಗುವಂಥ ವ್ಯವಸ್ಥೆ ಮಾಡಿದ್ರಪ್ಪ ಅಂದ್ರೆ ಅನುಕೂಲ ಆಗ್ತದೆ ಮುಂದೆ. ಅದೇ ಕಾಲಕ್ಕೆ ಇನ್ನೊಂದು ಭಾಳ ಪ್ರಮುಖ ಏನಪ್ಪ ಅಂದ್ರೆ ಆರೋಗ್ಯ. ಪ್ರತಿಯೊಬ್ಬರಿಗೂ ಒಳ್ಳೆಯ ಆರೋಗ್ಯ ಸಿಗುವಂಥ ಒಂದು ವ್ಯವಸ್ಥೆ ಮಾಡಿದರೆ ಅದು ಈಗಾಗಲೇ BJP ಮಾಡಿದ್ದದ ಮೊಹಲ್ಲಾ ಕ್ಲಿನಿಕ್ ಅಂತೇಳಿ, ಅದ್ರ ಎಲ್ಲ ಕಡೆ ಮಾಡಿದ್ರಪ್ಪ ಅಂತಂದ್ರೆ ಶಿಸ್ತು ಸ್ವಚ್ಛ ಅಂತ ದವಾಖಾನೆಗಳು ಮಾಡಿದರೆ ಎಷ್ಟೋ ರೋಗಗಳು ಕಡಿಮೆ ಆಗ್ತಾವೆ, ಅದ್ರ ಜೊತೆಗೆ ಖರ್ಚು ಕಡಿಮೆ ಆಗ್ತದೆ. ಇವೆರಡು ಕೆಲಸ ಮಾಡಿ ಉಳಿದು ನಿಮ್ಗೆ ಈಗಿನ ಮಾಡಿರಿ, ಬಿಲ್ಲದು ಬಿಟ್ಟು ಬಿಡ್ರಿ. ಅದು ಮಾಡಬೇಕಂತೆಲ್ಲ. ಆದರೆ ಉದ್ಯೋಗ ಸೃಷ್ಟಿ ಮಾಡೋಕೆ ಏನು ಮಾಡಾಕ್ತಾರೆ. ಇವತ್ತೇನಾದರೂ BJPಯನ್ನು ಸೋಲಿಸ್ಬೇಕಾಗಿತ್ತಪ್ಪ ಅಂತಂದ್ರೆ ಕಾಂಗ್ರೆಸ್ಗಿರು ಒಂದ ಹಾದಿ, ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡೋದು, ರೈತರಿಗೆ ಮಾರ್ಕೆಟ್ ಕೊಡಿಸೋದು. ಯಾಕಂದರೆ ಈ ದೇಶದಲ್ಲಿ ರೈತರು ಹೆಚ್ಚಿದ್ದಾರೆ, ಅವ್ರಿಗೆ ಬೆಂಬಲ ಆಗಿ ದುಡಿಯೋ ವರ್ಗದವ್ರು ಇದ್ದಾರೆ.